ನಾವು ಮಹರ್ಷಿಗಳನ್ನ ಭೇಟಿ ಮಾಡೋಕೆ ಹೋದಾಗ ಅವರು ಮಾರ್ಮಿಕವಾಗಿ ಗಂಗಾಧರ್ ಅವ್ರ ಬಗ್ಗೆ ಏನೋ ಹೇಳಿದ್ರು. ಆಗ್ಲಿಂದ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದು ರೀತಿ ಅನುಮಾನ ಶುರುವಾಗಿದೆ. ಈ ಸೂರ್ಯಮಣಿ ಅನ್ನೋದು ಸಾಮಾನ್ಯವಾದ ಮಣಿಯಲ್ಲ. ಅದನ್ನು ಪಡೆಯೋದಕ್ಕೆ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ಮರಣಗಳಾಗಿವೆ, ಕೊಲೆಗಳಾಗಿವೆ. ಅದ್ರ ಬಗ್ಗೆ ನಿಖರವಾದ ಮಾಹಿತಿ ತಿಳ್ಕೊಂಡಿರೋ ಈ ಗುಡಿ ಗಂಗಾಧರ್ ಅವರು ಅದರಿಂದ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಯಾಕೆ ನಮ್ಮ ಕೈ ಜೋಡಿಸಿರಬಾರ್ದು ಅನ್ನೋ ಲೆಕ್ಕಾಚಾರ ಮಾಡ್ತಿದ್ದೀನಿ. ನನ್ನ ಪ್ರಕಾರ ಗುಡಿ ಗಂಗಾಧರ್ ಅವರು ಬರೀ ಸಂಶೋಧಕ ಅಲ್ಲ, ಸಂಶಯಾಸ್ಪದ ವ್ಯಕ್ತಿ ಕೂಡ. ಮಾವ, ನೀವು ಯಾವುದಕ್ಕೋ ಯಾವುದನ್ನೋ ಹೋಲಿಸ್ಕೊಂಡು ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಸೂರ್ಯಮಣಿ ವಿಚಾರವಾಗಿ ನಮಗೆ ಸಹಾಯ ಬೇಕು ಅಂತ ಅವ್ರ ಹಿಂದೆ ಬಿದ್ದಿದ್ದು ನಾನು. ಬಲವಂತವಾಗಿ ನಮಗೆ ಮಾರ್ಗದರ್ಶನ ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ದು ನಾನು. ಇಲ್ಲದೆ ಹೋಗಿದ್ರೆ ಅವರು ಈ ವಿಚಾರವಾಗಿ ತಲೆನೇ ಹಾಕ್ತಾ ಇರಲಿಲ್ಲ. ನಾವು ಆ ಸೂರ್ಯಮಣಿ ಹಿಂದೆ ಬಿದ್ದು ಅದನ್ನು ಹುಡುಕ್ತಾ ಇದ್ದಾಗ ಮಧ್ಯದಲ್ಲಿ ಸಿಕ್ಕದವರು ಇವರು. ನಾವಾಗೆ ಅವ್ರ ಹತ್ರ ಹೋಗಿದ್ದೇವೆ ಹೊರತು ಅವರಾಗೆ ನಮ್ಮನ್ನ ಹುಡ್ಕೊಂಡು ಬಂದಿಲ್ಲ. ಅವರು ದೇವಸ್ಥಾನಗಳ ಬಗ್ಗೆ, ಅಲೌಕಿಕ ರಹಸ್ಯವಾದ ವಿಷಯಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಸೂರ್ಯಮಣಿ ವಿಷಯ ಕೂಡ ಒಂದು ಕುತೂಹಲಕಾರಿ ವಿಚಾರ ಅಂತ ಅವರು ನನ್ನ ಹತ್ರ ಹೇಳಿಕೊಂಡಿದ್ರು. ಒಬ್ಬ ಬರಹಗಾರನಾಗಿ, ಸಂಶೋಧನಕಾರನಾಗಿ ಇಂಥ ವಿಷಯಗಳಲ್ಲಿ ಆಸಕ್ತಿ ಇರೋದು ಸಹಜ. ಅವರು ಸಮಾಜನ ಎದುರು ಹಾಕೊಂಡು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರಿಗೆ ಶತ್ರುಗಳ ಸಂಖ್ಯೆ ಕಮ್ಮಿ ಏನಿಲ್ಲ. ಆದರೂ ಅವರು ನಮಗೋಸ್ಕರ ಅಪಾಯನ ಮೈ ಮೇಲೆ ಹಾಕೊಂಡು ನಮಗೆ ಸಹಾಯ ಮಾಡಿದ್ದಾರೆ. ಅಂಥ ಹೃದಯವಂತಿಕೆ ಇರೋ ವ್ಯಕ್ತಿ ಬಗ್ಗೆ ಅನುಮಾನ ಪಡೋದು ಸರಿ ಇಲ್ಲ ಮಾವ. ಯಜಮಾನ್ರೆ, ಕಾಫಿ ತಗೊಳ್ಳಿ. ಅರೆ, ನೀನ್ಯಾಕೆ ತಗೊಂಡು ಬಂದೆ? ಗೋಪಾಲ ಇಲ್ಲಿ? ಅವರು ಪೇಟೆಗೆ ಹೋಗಿದ್ದಾರೆ ಯಜಮಾನ್ರೆ. ಅಣ್ಣ, ನೀವು ತಗೊಳ್ಳಿ. ಆಯ್ತಪ್ಪ. ಥ್ಯಾಂಕ್ ಯು. ಮಾವ, ಒಂದು ಮಾತು. ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಇದ್ರು ಅಥವಾ ಕಪ್ಪು ಕಾಗದದ ಮೇಲೆ ಬಿಳಿ ಚುಕ್ಕೆ ಇದ್ರು ಅದು ನಮಗೆ ತಪ್ಪಾಗೇ ಕಾಣಿಸುತ್ತೆ. ಕಾಫಿ ತಣ್ಣಗಾಗ್ತಾ ಇದೆ, ಕುಡೀರಿ. ಕೃಷ್ಣನ್ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ. ಅಣ್ಣನ ಮಾತನ್ನ ಕತ್ ಕೇಳಿಸ್ಕೊತಾ ಇದ್ದಾನೆ ಅಂದ್ರೆ ಇವನು ಯಾವುದೋ ರಾಂಗ್ ರೂಟಲ್ಲೇ ಕೆಲಸ ಮಾಡ್ತಿದ್ದಾನೆ ಅಂತ ಅನಿಸ್ತಿದೆ. ಇನ್ಮೇಲೆ ನಾನು ಇವನ ಮೇಲೆ ಒಂದು ಕಣ್ಣಿಡ್ಲೇಬೇಕು. ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನಾನಿಲ್ಲವೇನು. ನೀನಿಲ್ಲವೇನು. ಭಾಗ್ಯ, ಈ ಪ್ರಿಯಕರನ್ನ ನೋಡೋದಕ್ಕೆ ಮಳೆನೂ ಲೆಕ್ಕಿಸದೆ ಬಂದ್ಬಿಟ್ಟಿದ್ಯಾ? ಹೌದು, 2 ಕೋಟಿನ ಈ ಸಣ್ಣ ಬ್ಯಾಗಲ್ಲಿ ತಗೊಂಡ್ಬಂದಿದ್ಯಾ? ಅಥವಾ ನನಗೇನಾದ್ರೂ ಚೆಕ್ ಕೊಡೋ ಪ್ಲಾನ್ ಮಾಡಿಲ್ಲ ತಾನೆ? ಯಾಕೆ ಹೇಳು, ನಂದೇನಿದ್ರು ಕ್ಯಾಶಲ್ಲೇ ವ್ಯವಹಾರ. ನಾನು ದುಡ್ಡು ತಗೊಂಡು ಬಂದಿಲ್ಲ. ಅಷ್ಟೊಂದು ದುಡ್ಡು ಹೊಂದ್ಸೋದಿಕ್ ನನ್ನ ಕೈಲಿ ಆಗಲ್ಲ. ಈ ಮಾತನ್ನ ನೀನೊಬ್ಬ ಖಾಲಿ ನರ್ಸಾಗಿ ಹೇಳಿದ್ರೆ ನಂಬೋದಿತ್ತು. ಆದ್ರೆ ನೀನೀಗ ಸೂರ್ಯವಂಶದ ಕೋಟ್ಯಾಧೀಶ್ವರನ ತಾಯಿ,
ನೀನು ನಿನ್ನ ಮಗನ ಹತ್ರ ದುಡ್ಡು ಕೇಳಿದ್ರೆ ಕಷ್ಟ ಆಗತ್ತೆ ನಿಜ. ಆದ್ರೆ ನೀನು ಕೇಳಿದ್ರೆ ನಿನ್ನ ಮಗ ಇಲ್ಲ ಅಂತ ಹೇಳೋದಿಲ್ಲ. 2 ಕೋಟಿ ತುಂಬಾ ಜಾಸ್ತಿ ಆಯ್ತು. ಹಾಗಂತ ನಿನಗೆ ಅನಿಸ್ತಾ ಇದೆ. ಯಾಕೇಳು, ನೀನಿಷ್ಟು ವರ್ಷ ಬರೀ ನರ್ಸ್ ಆಗಿದ್ದಲ್ಲ ಅದಕ್ಕೆ. ಆದ್ರೆ ನಿನ್ನ ತಿಜೋರಿಯಲ್ಲಿ ಲಕ್ಷ್ಮಿ ಈಗ ತಾಂಡವಾಡ್ತಿದ್ದಾಳೆ. 2 ಕೋಟಿ ನಿನಗೆ ಜುಜುಬೆ. ಅಯ್ಯೋ ದೇವ್ರೆ, ಯಾಕೆ ನೀನು ಅರ್ಥ ಮಾಡ್ಕೋತಿಲ್ಲ? ಈ ವಯಸ್ಸಲ್ಲಿ ನಿನಗೆ 2 ಕೋಟಿ ಯಾಕೆ ಬೇಕು ಅಂತ ನನ್ನ ಮಗ ಕೇಳೋದಿಲ್ವಾ? ಹಾಗಾದ್ರೆ ಇರೋ ವಿಚಾರನ ಹೇಳ್ಬಿಡು. ಆಗತ್ತಾ? ಆಗಲ್ಲ. ಅದಕ್ಕೆ ನನ್ನಂತ ಬುದ್ಧಿವಂತರ ಮಾತನ್ನ ಸ್ವಲ್ಪ ಕೇಳಬೇಕು ಅನ್ನೋದು. ಪ್ರತಿಯೊಂದಕ್ಕೂ ನಾನೇ ಐಡಿಯಾ ಕೊಡಕ್ಕಾಗಲ್ಲ ಭಾಗ್ಯ, ಅರ್ಥ ಮಾಡ್ಕೋ. ನೀನು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ನಿನ್ನ ಪ್ರತಿಭೆನೂ ತೋರ್ಸು. ನನ್ನ ಕೈಲಾಗಲ್ಲ. ನೋಡು ಭಾಗ್ಯ, ಈಗಷ್ಟೇ ಮನೆ ಯಜಮಾನಿನ ಕಳ್ಕೊಂಡು ಎಲ್ರೂ ದುಃಖದಲ್ಲಿದ್ದಾರೆ. ಈ ಸಮಯದಲ್ಲಿ ನಮ್ಮಿಬ್ರು ವಿಷಯ ಹೊರಗೆ ಬಂದ್ರೆ ಮನೆ ಪರಿಸ್ಥಿತಿ ಏನಾಗ್ಬೇಡ, ಒಂದ್ಸಲ ಯೋಚನೆ ಮಾಡು. ಆ ಮನೆ ವಿಷಯ ಬಿಟ್ಟು ಹಾಕು. ಊರಲ್ಲೆಲ್ಲ ನಿನ್ನ ಮಗನ ಮರ್ಯಾದೆ ಏನಾಗುತ್ತೆ, ನಿನ್ನ ಅವನ ಸಂಬಂಧ ಹೇಗಿರುತ್ತೆ ಯೋಚನೆ ಮಾಡು. ಇದೆಲ್ಲ ದುಡ್ಡಿಗಿಂತ ತುಂಬಾ ದೊಡ್ಡದಲ್ವಾ ಭಾಗ್ಯ? ನೋಡು, ಈಗಾಗಲೇ ನಿನಗೆ ಹಣ ಕೊಡೋದಿಕ್ಕೆ ಸೈಟ್ ಅಡ ಇಟ್ಟಿದ್ದೀನಿ. ನಿನಗಿಷ್ಟು ದೊಡ್ಡ ಹಣ ಹೊಂದೋದಕ್ಕೆ ನನ್ನ ಹತ್ರ ಯಾವ ಪ್ರಾಪರ್ಟಿನೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ. ಒಂದ್ ಸ್ವಲ್ಪ ದುಡ್ಡು ಕಡಿಮೆ ಮಾಡ್ಕೋ. ನಾನು ಹೇಗೆ ಹೊಂದಿಸ್ಬೋದು ಅಂತ ಯೋಚನೆ ಮಾಡ್ತೀನಿ. ಚೆ ಈ ಹೆಣ್ಮಕ್ಳು ಕೇಳ್ಕೊಂಡ್ಬಿಟ್ರೆ ನನ್ನ ಮನಸ್ಸು ತುಂಬಾ ಸಂಕಟ ಆಗತ್ತೆ. ಆಯ್ತು, ನಿನಗಿಲ್ದಿರೋ ಡಿಸ್ಕೌಂಟಾ ಭಾಗ್ಯ? ಒಂದು 100 ರೂಪಾಯಿ ಕಡಿಮೆ ಕೊಡು. ಅಯ್ಯೋ ಪಾಪಿ, ನಿನಗೆ ಒಳ್ಳೆ ಸಾವು ಬರೋದಿಲ್ಲ ಕಣೋ. ಸಾವು ಅನ್ನೋದೇ ಕೆಟ್ಟುದು. ಅದು ಹೇಗೆ ಬಂದ್ರೆ ಏನು ಭಾಗ್ಯ? ನೋಡು, ನಾನು ನಿನ್ನ ಹತ್ರ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಬಂದಿಲ್ಲ. ಹೇಳಿದ ಟೈಮ್ಗೆ ಕೇಳಿದಷ್ಟು ಅಮೌಂಟ್ ಬರ್ಬೇಕಷ್ಟೇ. ನಿನ್ ದತಿ ಆಯ್ತು. ನಾನ್ ನಿನ್ ಸುಮ್ಮನೆ ಬಿಡೋದಿಲ್ಲ.